ಸಿಬಿಎನ್ ವಾರ್ತೆಗಳ ಪ್ರಾಯೋಜಕರು ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಜಿಪಿ ಕಿಡ್ಸ್ ವೇರ್ ಬಿಸೈಡ್ ಎಸ್ಎಲ್ವಿ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್. ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ಪೇಟ್, ರಾಯಚೂರು. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಇಂದೇ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. Maharaja's Raichur Biryani Parcel House, opposite Huma Hotel, Station Road, Raichur. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಎಂಕೆ ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. BSK ಫ್ಯಾಷನ್ಸ್. BSK ಫ್ಯಾಷನ್ಸ್, ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ನಮಸ್ಕಾರ, ಸಿಬಿಎನ್ ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸೂಟ್ಕೇಸ್ ಕೊಟ್ಟವರಿಗೆ ಸಚಿವ ಸ್ಥಾನ, ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಡಿವೈ ಜಯೇಂದ್ರ ಗಂಭೀರ ಆರೋಪ. ಎರಡು 3 ದಿನದಲ್ಲಿ ಕೃಷ್ಣಾ ಜಾಕ್ವೆಲ್ ಮೋಟಾರ್ ದುರಸ್ತಿ. ನಗರಕ್ಕೆ 50 ಟ್ಯಾಂಕರ್ ಮೂಲಕ ನೀರು ಸರಬರಾಜು. ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್. ಡಿಸೆಂಬರ್ 24ರಂದು ತೊಗರಿ ಖರೀದಿ ಕೇಂದ್ರ ಆರಂಭ. ರೈತರಿಗೆ ತೊಂದರೆಯಾಗದಂತೆ ಕ್ರಮಕ್ಕೆ ಮುಂದಾಗಲು ಡಿಸಿ ಶರತ್ ಸೂಚನೆ. ರಂದು ಗುರುಪುಟ್ಟರಾಜ್ ಕಲಾ ಬಳಗದಿಂದ ಮಧುರ ಗಾಯನ. ಗೌಡ್ರಗದ್ಲೆ ನಾಟಕ ಪ್ರದರ್ಶನ. ಸುಧಾಕರ್ ಅಸ್ಕಿಹಾರ್. ನೂರಾರು ಭಕ್ತರ ಮಧ್ಯೆ ವಿಜೃಂಭಣೆಯಿಂದ ಜರುಗಿದ ಶ್ರೀ ವೈಕುಂಠ ಹನುಮಾನ್ ರಥೋತ್ಸವ. ತಿಮ್ಮಾಪುರಪೇಟೆ ದತ್ತಾತ್ರೇಯ ಮಂದಿರದಲ್ಲಿ ಶ್ರೀ ದತ್ತಾತ್ರೇಯ ಜಯಂತಿ ವಿಜೃಂಭಣೆಯಿಂದ ಆಚರಣೆ. ಪೂರ್ವಭಾವಿ ಸಭೆ. ಕ್ಷಯರೋಗ ನಿಯಂತ್ರಣಕ್ಕೆ ಜಾಗೃತಿ ಮೂಡಿಸಲು ಡಿಸಿ ಸೂಚನೆ. ಮತ್ತು ರಾಂಪುರ ರಸ್ತೆಯಲ್ಲಿ ಒಡೆದ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿಗೆ ನಗರಸಭೆ ನಿರ್ಲಕ್ಷ್ಯ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ 2 ಸಚಿವ ಸ್ಥಾನಗಳನ್ನು ಹಂಚಿಕೆ ಮಾಡಲು ಸೂಟ್ಕೇಸ್ ವ್ಯವಹಾರ ನಿರೀಕ್ಷೆಯಲ್ಲಿದ್ದಾರೆ. ಯಾರು ಹಣ ಕೊಡುತ್ತಾರೋ ಅವರಿಗೆ ಸಚಿವ ಸ್ಥಾನ ನೀಡುತ್ತಾರೆ ಎಂದು ಬಿಜೆಪಿ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿವೈ ವಿಜಯೇಂದ್ರ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಚಿವ ಸಂಪುಟ ವಿಸ್ತರಣೆ ದಿನಾಂಕ ನಿಗದಿಯಾಗಿದ್ದರೂ ಜೆಡಿಎಸ್ ಸಚಿವರ ಹೆಸರು ಪ್ರಕಟಿಸಿಲ್ಲ. ಸೂಟ್ಕೇಸ್ಗಾಗಿ ಕಾದು ಕುಳಿತಿದ್ದಾರೆ. ಕನಕಪುರ, ರಾಮನಗರ, ಹಾಸನ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿರುವ ಅವರು ರಾಜ್ಯದ ಉಳಿದ ಜಿಲ್ಲೆಗಳನ್ನೇ ಮರೆತು ಬಿಟ್ಟಿದ್ದಾರೆ. ಅಧಿಕಾರಕ್ಕೆ ಬಂದು 7 ತಿಂಗಳು ಗತಿಸಿದರೂ ರಾಯಚೂರಿಗೆ ಭೇಟಿ ನೀಡಿಲ್ಲ. ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯೊಂದು ಇದೆಯೋ ಇಲ್ಲವೋ ಅವರಿಗೆ ಗೊತ್ತಿಲ್ಲ ಎಂದು ವ್ಯಂಗ್ಯವಾಡಿದರು. ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಅಧಿವೇಶನ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ವಿಷಯಗಳ ಚರ್ಚೆ ನಡೆಸುವಲ್ಲಿ ವಿಫಲವಾಗಿದೆ. ಕಾಲಹರಣದಲ್ಲಿ ಕಲಾಪ ಮುಗಿದು ಹೋಗಿದೆ ಎಂದು ಆರೋಪಿಸಿದರು. ಉತ್ತರ ಕರ್ನಾಟಕ ಸಮಸ್ಯೆಗಳ ಕುರಿತು ಚರ್ಚೆ ಸರ್ಕಾರ ಅವಕಾಶವೇ ನೀಡಿಲ್ಲ. ಸಾಲ ಮನ್ನಾದ ಕುರಿತು ಇಂದಿಗೂ ಸ್ಪಷ್ಟತೆ ಇಲ್ಲ. ರೈತರು ಗಂಭೀರ ಬರ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಬೆಳೆ ನಷ್ಟ ಪರಿಹಾರ ಸೇರಿದಂತೆ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಮುಂದಾಗಿಲ್ಲ ಎಂದು ಟೀಕಿಸಿದರು. ತಮ್ಮ ಮೂಲಕ ನಾನು ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟೊಂದು ರಾಜ್ಯದಲ್ಲಿ ಸಮಸ್ಯೆಗಳು ಇದ್ರೂ ಕೂಡ
ಯಾವುದೇ ಒಂದು ಅನುದಾನ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆದ್ರೂ ಕೂಡ ಅದು ಕೇವಲ ಈ ಕೆಲವು ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಆದ್ರೂ ಕೂಡ ಈ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗುತ್ತೆ, ಯಾವ ಜಿಲ್ಲೆ ಬಗ್ಗೆನೂ ಚರ್ಚೆ ಆಗೋದಿಲ್ಲ. ಒಂದು ರೀತಿ ಈ ಸಮ್ಮಿಶ್ರ ಸರ್ಕಾರ 7 ತಿಂಗಳು ಸರ್ಕಾರ ನಡ್ಕೊಂಡ್ ಬಂದಿದೆ ಅನ್ನೋದೇ ದೊಡ್ಡ ಸಾಧನೆ. ಬಿಟ್ರೆ ಇದರಿಂದ ರಾಜ್ಯದ ಜನಕ್ಕೆ ಇದರಿಂದ ಯಾವುದೇ ಒಂದು ನ್ಯಾಯವನ್ನ, ಪರಿಹಾರವನ್ನ, ಸಮಸ್ಯೆಯನ್ನ ಬಗೆಹರಿಸುವಂತ ದಿಕ್ಕಿನಲ್ಲಿ ಏನೋ ಒಂದು ಕೆಲಸವನ್ನು ಇದು ಸರ್ಕಾರ ಮಾಡಿಲ್ಲ. ಆದ್ರೆ ಇವಾಗ ರಾಜ್ಯ ಮಂತ್ರಿಮಂಡಲ ವಿಸ್ತರಣೆ ಮಾಡೋದಕ್ಕೆ ಕೈ ಹಾಕಿದ್ದಾರೆ. ಆದ್ಯತೆ ರಾಜ್ಯ ಸರ್ಕಾರದ ಶಾಸಕರನ್ನು ಸಮಾಧಾನ ಮಾಡೋದು, ಮಂತ್ರಿ ಮಾಡೋದು, ಬೋರ್ಡ್ ಚೇರ್ಮನ್ ಮಾಡೋದು ಬಿಟ್ರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಏನೂ ಕಾಳಜಿ ಇಲ್ಲ. ಜನಪರ ಕಾಳಜಿ ಇಲ್ಲದೆ ಇರತಕ್ಕಂಥ ಈ ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ ತಟ್ಟಿರ್ತಕ್ಕಂಥ ಒಂದು ಶಾಪ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಬಹುಶಃ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿಗಳು ಹೇಳಿದ್ರು, ಕಾಂಗ್ರೆಸ್ನವರೆಲ್ಲ ಅವರು ಇರ್ತಕ್ಕಂಥ ಬಾಪ್ತು ಆಗ್ಲೇ ಹೇಳಿದೆ ನಾನು, ಒಂಥರ ಇದು ಹಾಸನ, ರಾಮನಗರ ಮತ್ತೆ ಕನಕಪುರ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರೆ ಇನ್ನೂ 2 ಅವರ ಮಂತ್ರಿಮಂಡಲದ ಸ್ಥಾನ ಏನಿದೆ ಹಾಗೆ ಉಳಿಸ್ಕೊಂಡಿದ್ದೀವಿ ಅಂತೇಳಿ. ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಾರದರ್ಶಕತೆ ಬಗ್ಗೆ ಬಹಳ ಆಸಕ್ತಿ ಇದೆ, ಅದ್ರ ಬಗ್ಗೆ ಬಹಳ ನಂಬಿಕೆ ಇಟ್ಕೊಂಡಿರ್ತಂತ ಕಾಣ್ತದೆ. ಬಹುಶಃ ಟೆಂಡರ್ ಕರಿಬೇಕಾಗಿದೆ 2 ಪೋರ್ಟ್ಫೋಲಿಯೋನ ತುಂಬಿಸೋಕ್ಕೋಸ್ಕರ. ಯಾಕಂದ್ರೆ ಅವ್ರ ಪಕ್ಷದ ಮುಖಂಡರು ತಮ್ಮ ನೆನಪಿರ್ಬೋದು, ಹಿಂದೆ ಹೇಳಿದ್ರು ನಮ್ಮ ಜನತಾದಳದಲ್ಲಿ ಒಂಥರ ಸೂಟ್ ಕೇಸ್ ಕಲ್ಚರ್ ಇದೆ, ಸೂಟ್ ಕೇಸ್ ಕೊಡದೆ ಇದ್ರೆ ಏನೂ ಕೆಲಸ ಆಗಲ್ಲ ನಮ್ಮ ಜನತಾದಳದಲ್ಲಿ ಅಂತೇಳಿ ನಾನು ಹೇಳ್ತಾರೆ ಸ್ವಾಮಿ, ಅವ್ರ ಪಕ್ಷದ ಮುಖಂಡರೇ ಹೇಳಿದ್ರು. ಬಹುಶಃ ಆ ಕಾರಣಕ್ಕೆ ಇವತ್ತು ಆ 2 ಸ್ಥಾನಗಳು ಖಾಲಿ ಇಟ್ಕೊಂಡು ಆಪ್ಷನ್ ಮಾಡಿ ಟೆಂಡರ್ ಮಾಡಿ ಮುಂದೆ ತೀರ್ಮಾನ ತಗೊಳ್ಳದಿದ್ದಾರೆ ಅಂತ ಕಾಣುತ್ತೆ. ಆದ್ರೆ ನಿಮ್ಮ ಸರ್ಕಾರ, ನಿಮ್ಮ ಮಂತ್ರಿಮಂಡಲ, ನಿಮ್ಮ ಶಾಸಕ ಸಮಾಧಾನ ಮಾಡುವಂಥದ್ದು ಎಲ್ಲವನ್ನೂ ಮಾಡಿ ಅದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ರಾಜ್ಯದಲ್ಲಿ ಉದ್ಭವ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ತತ್ಕ್ಷಣ ಸ್ಪಂದಿಸುವ ದಿಕ್ಕಿನಲ್ಲಿ ತಮ್ಮ ರಾಜ್ಯ ಸರ್ಕಾರ ಮಾಡಬೇಕು. ಹಾಗೆ ಹೇಳಿದಾಗ ರಾಯಚೂರು ಜಿಲ್ಲೆನೂ ಕೂಡ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಈ ಭಾಗದಲ್ಲೂ ಕೂಡ ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ತೇನೆ. ಬಂದ್ರೆ ನಮ್ಮ ಪತ್ರಿಕಾ ಸ್ನೇಹಿತರು ನನಗೆ ತಿಳಿದಿರೋ ಮಾಹಿತಿ ಅಷ್ಟು ಶೇರ್ ಮಾಡುವಂತ ಪ್ರಯತ್ನ ಮಾಡ್ತೇನೆ ಅಂತ ಒಂದು ಮಾತನ್ನ ಕೇಳಿದ್ರೆ, ಮುದ್ರಾ ಯೋಜನೆ ಬಗ್ಗೆ ನಾನು ಮಾತನ್ನ ಹೇಳ್ತೇನೆ. ಇದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1,45,00,000ಕ್ಕೂ ಹೆಚ್ಚು ಯುವಕರು ಮುದ್ರಾ ಯೋಜನೆಯಿಂದ ಅನುಕೂಲ ಪಡ್ಕೊಂಡಿದ್ದಾರೆ. ಸುಮಾರು 72,000 ಕೋಟಿ ಅನುದಾನ ಮುದ್ರಾ ಯೋಜನೆ ಮೂಲಕ ರಾಜ್ಯದ ಯುವಕರಿಗೆ ಸಹಾಯ ಆಗಿದೆ. ನಮ್ಮ ರಮೇಶ್ ಗೌಡ್ರು ಹೇಳಿದಾಗೆ ಅಥವಾ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಯುವಕರಿಗೆ ಕೆಲಸ ಕೊಡೋದು ಎಷ್ಟು ಮುಖ್ಯನೋ ನಮ್ಮ ಯುವಕರಿಗೆ ಶಕ್ತಿಯನ್ನು ಕೊಡೋದ್ರ ಮೂಲಕ ಅವರು 100 ಯುವಕರಿಗೆ ಕೆಲಸ. ಕೇಂದ್ರದಲ್ಲಿ ಮತ್ತೊಂದು ನರೇಂದ್ರ ಮೋದಿ ಸರ್ಕಾರ ರಚನೆಗೆ ಯುವ ಮೋರ್ಚಾವನ್ನು ಸಜ್ಜುಗೊಳಿಸಲು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆಸಲಾಗುತ್ತಿದೆ ಎಂದರು. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಲಿದ್ದಾರೆ. ಅವರಿಗೆ ಸರಿಸಾಟಿಯಾದ ಪ್ರತಿಸ್ಪರ್ಧಿಯೇ ಇಲ್ಲ. ಕಾಂಗ್ರೆಸ್ನ ರಾಹುಲ್ ಗಾಂಧಿ ಮಹಾಗಠಬಂಧನ್ ಮೇಲೆ ಜನರಿಗೆ ವಿಶ್ವಾಸವಿಲ್ಲ ಎಂದರು. ಪಂಚರಾಜ್ಯಗಳಲ್ಲಿ ನಡೆದ ಉಪಚುನಾವಣೆ ಫಲಿತಾಂಶ ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮ ಬೀರದು. ಆಯಾ ರಾಜ್ಯಗಳ ವಿಷಯಗಳ ಮೇಲೆ ಚುನಾವಣೆ ನಡೆದಿದೆ ಎಂದರು. ದಿನ ಬೆಳಗಾದ್ರೂ ಅವರೇ ಡೆಡ್ಲೈನ್ ಹಾಕೊಂಡು ಹೋಗ್ತಾ ಇದ್ದಾರೆ ಹೊರತು ರೈತರಿಗೆ ಅಡ್ಡದಾರಿ ನಿಲ್ಲಿಸ್ತಾ ಇದ್ದಾರೆ ಹೊರತು ಇನ್ನೂ ಕೂಡ ಅದು ಯಾವುದೇ ಕೂಡ ಇದು ಸಂಪೂರ್ಣವಾದಂತ ಸ್ಪಷ್ಟ ಚಿತ್ರಣ ಬರ್ತಾ ಇರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳ್ಬೇಕು ಅದ್ರ ಬಗ್ಗೆ. ಆದ್ರೆ ರೈತರ ಸಾಲ ಮನ್ನಾ ಬಗ್ಗೆ ಅವರೇ ಹಲವಾರು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಕುಮಾರಸ್ವಾಮಿಗಳು. ಹಾಗಾಗಿ ಯಡಿಯೂರಪ್ಪ ಅವರ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಪ್ರಶ್ನೆನ ಕೇಳಿದಂತ ಸಂದರ್ಭದಲ್ಲೂ ಕೂಡ ನಿಖರವಾದ ಸ್ಪಷ್ಟ ಉತ್ತರ ಮುಖ್ಯಮಂತ್ರಿಗಳಿಂದ ಬಂದಿಲ್ಲ. ಹಾಗಾಗಿ ನಾನು ಹೇಳಿದಾಗೆ ನಮ್ಮ 104 ಶಾಸಕರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಅಧಿಕೃತ ವಿರೋಧ ಪಕ್ಷವಾಗಿ ಈ ಒಂದು ಸಮ್ಮಿಶ್ರ ಸರ್ಕಾರವನ್ನ ಸರಿಯಾದ ದಾರಿಯಲ್ಲಿ ಹೋಗಿ ಒಂದು ರಾಜ್ಯ ಜನತೆ ಒಳ್ಳೇದಾಗಬೇಕು ಅನ್ನೋದೇ ಸನ್ಮಾನ್ಯ ಯಡಿಯೂರಪ್ಪನವರ ಭಾರತೀಯ ಜನತಾ ಪಾರ್ಟಿಯ ಉದ್ದೇಶ. ಆ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರವನ್ನ ಕಿವಿಯನ್ನ ಹಿಂದೆ ಆದರೂ ಅಥವಾ ಸರಿಯಾದ ದಿಕ್ಕಿನಲ್ಲಿ ಹೋಗೋದಕ್ಕೆ ಅಧಿಕೃತ ವಿರೋಧ ಪಕ್ಷವಾಗಿ ಏನ್ ಮಾಡಬೇಕು ಅದನ್ನ ನಮ್ಮ ಕಡೆ ಒಂದು ತಮಿಳುನಾಡಿಗೆ ಒಂದು ರಾಜಸ್ಥಾನ್, ಮಧ್ಯಪ್ರದೇಶ ಮತ್ತೆ ಛತ್ತೀಸ್ಗಢ ತಮಿಳು ಬಹಳ ಹಂತದಲ್ಲೇ ನಾವು ಸೋಲನ್ನ ಕಂಡಿದ್ವಿ ನಿಜ. ಆದರೆ ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಮಧ್ಯಪ್ರದೇಶದಲ್ಲಿ ಕಳೆದ 15 ವರ್ಷಗಳ ಆಡಳಿತವನ್ನು ನೀಡಿಯೂ ಕೂಡ
ಆಂಟಿ ಇನ್ಕಂಬೆನ್ಸಿ ಅಂತ ಕರಿತೀರಿ, ಖಂಡಿತವಾಗಿ ಇರಲಿಲ್ಲ. ತಾವೇ ನೋಡಿದ್ರೆ ಶೇಕಡವಾರು ಮತದಾನ ನೋಡಿದ್ರೆ 0.6% ಅಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಇರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಭಾಜಪ ಕಾರ್ಯಕರ್ತ ನಾನು ಇದು ಮಾತನಾಡಿದ್ರೆ ಸುಮಾರು 15 ವರ್ಷಗಳ ಕಾಲ ಅಷ್ಟು ಒಳ್ಳೆ ಆಡಳಿತವನ್ನು ನೀಡಿದ್ರು ಕೂಡ ಆಂಟಿ ಇನ್ಕಂಬೆನ್ಸಿ ಇದ್ರು ಕೂಡ ಅಷ್ಟು ಒಳ್ಳೆಯವನ್ನ ಸ್ಥಾನಗಳನ್ನ 104 ಸ್ಥಾನಗಳನ್ನ 9 ಸ್ಥಾನಗಳನ್ನ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಅದರ ವಿಶ್ವಾಸ ಇದೆ ಕೇಂದ್ರದಲ್ಲಿ ಅಥವಾ ಲೋಕಸಭಾ ಚುನಾವಣೆ ಬರಂತ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಸರಿಸಾಟಿಯಾಗಿ ಯಾರೂ ಇಲ್ಲ. ಇವತ್ತು ರಾಹುಲ್ ಗಾಂಧಿ ಇರ್ಬೋದು ಅಥವಾ ಥರ್ಡ್ ಫ್ರಂಟ್ ಇರ್ಬೋದು, ಯಾರಿವತ್ತು ಯಾವ ಚಂದ್ರಬಾಬು ನಾಯ್ಡು ತಮ್ಮ ರಾಜ್ಯದಲ್ಲಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ದಾರೆ, ಅವರು ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಯಾವ ರಾಹುಲ್ ಗಾಂಧಿ ದೇಶದ ಸಂಸ್ಕೃತಿ ಬಗ್ಗೆ ಗೊತ್ತಿರ್ತಕ್ಕಂಥವ್ರು, ಅವರ ಹೊರದೇಶ ವಿದ್ಯಾಭ್ಯಾಸ ಮಾಡ್ಕೊಬಂದು ಅವ್ರನ್ನ ಟೀಕೆ ಮಾಡುವಂತ ಪ್ರಯತ್ನ ಮಾಡ್ತಿಲ್ಲ. ಆದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಕ್ಕಂಥವ್ನು ಕನಿಷ್ಠ ದೇಶದ ಸಂಸ್ಕೃತಿ ಬಗ್ಗೆ ನಮ್ಮ ಜನರ ಕಷ್ಟ ಸುಖಗಳ ಅರ್ಥ ಮಾಡ್ಕೊಂಡಿರ್ಬೇಕಲ್ಲ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರ ಸರಿಸಾಟಿ ನಿಶ್ಚಿತವಾಗಿ ಯಾರು ಕೂಡ ಅದನ್ನ ಸರಿಸಾಟ ಆಗಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಜನ, ದೇಶದ ಜನ ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದಾರೆ. ಯಾವುದೋ ಒಂದು 2-3 ರಾಜ್ಯದಲ್ಲಿ ಮುನ್ನಡೆ ಆದ್ರೂ ಕೂಡ ಬರುವಂತ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯವನ್ನ ತೀರ್ಮಾನ ಮಾಡ್ತಕ್ಕಂಥ ಚುನಾವಣೆ. ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿಗೆ ದೇಶದ ಜನ, ರಾಜ್ಯದ ಜನ ಸಹಕಾರ ಕೊಡ್ತಾರೆ, ಮತ್ತೆ ಮೋದಿ ಅವರನ್ನ ಪ್ರಧಾನಮಂತ್ರಿ ಆಗೋದಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಇವತ್ತು ಬರ್ತಾ ಇದ್ದೀನಿ, ನಾವು ವಿಮರ್ಶದಿಂದ ಇಲ್ಲ. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎನ್ ಶಂಕರಪ್ಪ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಜೆ ಶರಣಪ್ಪ ಗೌಡ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ತಮೇಶ್ ಗೌಡ, ಅಭಿಷೇಕ್ ನಾಯ್ಡು, ಚೇತನ್ ರೆಡ್ಡಿ ಸೇರಿದಂತೆ ಇತರರು ಇದ್ದರು. ಕೃಷ್ಣಾ ನದಿಯಿಂದ ನಗರಕ್ಕೆ ನೀರು ಪೂರೈಕೆ ಮಾಡುವ ಜಾಕ್ಲೈನ್ನಲ್ಲಿ ಮೋಟಾರ್ ಸುಟ್ಟು ಹೋಗಿದ್ದರಿಂದ ನಗರದಲ್ಲಿ ನೀರಿನ ಸಮಸ್ಯೆ ಉಲ್ಬಣಿಸಿದ್ದು 50 ಟ್ಯಾಂಕರ್ಗಳ ಮೂಲಕ ನಗರದ ಎಲ್ಲಾ ಬಡಾವಣೆಗಳಿಗೆ ನೀರು ಸರಬರಾಜು ಮಾಡಲು ತಾತ್ಕಾಲಿಕ ವ್ಯವಸ್ಥೆ ಮಾಡಲಾಗಿದ್ದು, ಸಾರ್ವಜನಿಕರು ಆಯಾ ನಗರಸಭೆ ಸದಸ್ಯರು ಇಲ್ಲವೇ ನಗರಸಭೆ ಅಧಿಕಾರಿಗಳನ್ನು ಸಂಪರ್ಕಿಸಿ ನೀರು ಪಡೆಯಬಹುದಾಗಿದೆ ಎಂದು ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಕೃಷ್ಣಾ ನದಿಯಿಂದ ನಗರಕ್ಕೆ ನೀರು ಪೂರೈಕೆ ಮಾಡುವ ಜಾಕ್ವೆಲ್ನಲ್ಲಿ ಮೋಟಾರ್ ಸುಟ್ಟು ಹೋಗಿದ್ದರಿಂದ ನಗರದಲ್ಲಿ ನೀರಿನ ಸಮಸ್ಯೆ ಉಲ್ಬಣಿಸಿದ್ದು, 50 ಟ್ಯಾಂಕರ್ಗಳ ಮೂಲಕ ನಗರದ ಎಲ್ಲಾ ಬಡಾವಣೆಗಳಿಗೆ ನೀರು ಸರಬರಾಜು ಮಾಡಲು ತಾತ್ಕಾಲಿಕ ವ್ಯವಸ್ಥೆ ಮಾಡಲಾಗಿದ್ದು, ಸಾರ್ವಜನಿಕರು ಆಯಾ ನಗರಸಭೆ ಸದಸ್ಯರು ಇಲ್ಲವೇ ನಗರಸಭೆ ಅಧಿಕಾರಿಗಳನ್ನು ಸಂಪರ್ಕಿಸಿ ನೀರು ಪಡೆಯಬಹುದಾಗಿದೆ ಎಂದು ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ಶಕ್ತಿನಗರದ ಕೃಷ್ಣಾ ನದಿ ಬಳಿ ಇರುವ ಜಾಕ್ವೆಲ್ನಲ್ಲಿ ಮೋಟಾರ್ ಸ್ಫೋಟಗೊಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಮಾತನಾಡಿದರು. ನಗರದಲ್ಲಿ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ 24 ಗಂಟೆಗಳ 50 ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡಲು ವ್ಯವಸ್ಥೆ ಕೈಗೊಳ್ಳಲಾಗಿದೆ. ನಗರದ ಯಾವುದೇ ವಾರ್ಡಿನಲ್ಲಿ ಕೂಡ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲು ನಗರಸಭೆ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ ಎಂದರು. ಹಲೋ ಈಗ ಲಾಕೆತ್ತು ಯಾರದ್ದು ಜಲ್ದಿ మరి ఇది ఉప్పాలి ఇది ఉప్పాలి ఇది ఉప్పాలి మళ్ళీ ನಮ್ಮ ಚಿಕ್ಕಸೂರಿನ ಜಾಕ್ವೆಲ್ನಲ್ಲಿ ಒಂದು ಹೊಸ ಪಂಪ್ ಫಿಟ್ ಮಾಡಬೇಕಾದ್ರೆ ಹಳೆ ಪಂಪ್ ನಮಗೆ ಕೈ ಕೊಟ್ಟಿದೆ. ಇಂಥ ಪರಿಸ್ಥಿತಿ ರಾಯಚೂರಿನಲ್ಲಿ ಯಾವತ್ತೂ ನಿರ್ಮಾಣ ಆಗಿರಲಿಲ್ಲ. ನಾನು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ತೇನೆ, ಇನ್ನೂ ಕನಿಷ್ಠ 3 ದಿನಗಳ ಕಾಲ ನೀರಿನ ಸಮಸ್ಯೆ ರಾಯಚೂರಿನಲ್ಲಿ ಇರ್ತದೆ. ಆದಷ್ಟು ನೀರಿನ ಸಪ್ಲೈ ಮಾಡೋದಕ್ಕೆ ನಾವು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ. ಸತತ 24 ಗಂಟೆಗಳ ಕಾಲ 50 ಟ್ಯಾಂಕರ್ಗಳ ಮೂಲಕ ಇಡೀ ರಾಯಚೂರಿಗೆ 70% ಭಾಗದಲ್ಲಿ ನೀರು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಮತ್ತೊಂದು ಕಂಟ್ರೋಲ್ ರೂಮಿನ ಎಸ್ಟಾಬ್ಲಿಷ್ ಮಾಡಿದ್ದೇವೆ. ನಾವು ಯಾರಿಗೆ ಯಾವುದೇ ಸಮಸ್ಯೆ ಆದಾಗ ಕಂಟ್ರೋಲ್ ರೂಮಿಗೆ ಮಾಡಿದರೆ ನೀರು ತಲುಪಿಸುವಂಥ ಕೆಲಸ ಮಾಡ್ತೇವೆ. ನಾನು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡೋದು, ತಮ್ಮ ತಮ್ಮ ವಾರ್ಡಿಗೆ ಬರುವಂಥ ಎಲ್ಲ ನಗರಸಭೆ ಸದಸ್ಯರ ಜೊತೆ ತಾವು ಕಾಂಟ್ಯಾಕ್ಟ್ನಲ್ಲಿದ್ದು
ಯಾರಿಗೆ ನೀರು ಬೇಕಾಗಿರ್ತದೆ ನಗರಸಭೆ ಸದಸ್ಯರು ನಮ್ಮ ಕಮಿಷನರ್ಗಾಗಲಿ, ನನಗಾಗಲಿ, ಇಲ್ಲ PD ಅವ್ರಿಗಾಗಲಿ, ಇಲ್ಲ ನಮ್ಮ ಕಂಟ್ರೋಲ್ ರೂಮಿಗೆ ಯಾರಿಗೆ ಫೋನ್ ಮಾಡಿದ್ರೂ ನೀರು ತಲುಪಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಾವು 24 ಗಂಟೆಗಳ ಕಾಲ ಇಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ನಾವು ಸತತವಾಗಿ ನಿಮ್ಗೆ ಯಾವತ್ತೂ ನಾವು 24 ಗಂಟೆಗಳ ನಮ್ಮ ಫೋನ್ಗಳು ಆನ್ ಇರ್ತವೆ. ಕಮಿಷನರ್ಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಎಲ್ಲರೂ 24 ಗಂಟೆಗಳ ಕಾಲ ಯಾರೂ ಮಲಗಬಾರದು. ನಗರಸಭೆ ಸದಸ್ಯರಿಗೂ, ನನ್ನ ಆತ್ಮೀಯ ಸಹೋದರೆಲ್ಲರಿಗೂ ನಾನು ವಿನಂತಿ ಮಾಡೋದು ಇಷ್ಟೇ, 24 ಗಂಟೆಗಳ ಕಾಲ ಎಲ್ಲರೂ ಸಾಮಾನ್ಯ ಜನರಿಗೆ ನೀರು ಮುಟ್ಟಿಸುವಂತ ಕೆಲಸ ಮಾಡಲೇಬೇಕು. ನಾವು ಇದು ನಗರದಲ್ಲಿ ಇಂತಹ ಪರಿಸ್ಥಿತಿ ಎಂದೂ ಬಂದಿಲ್ಲ. ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಸತತ 24 ಗಂಟೆಗಳ ಕಾಲ ಮೋಟಾರ್ ದುರಸ್ತಿ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. 2 ನದಿಗಳ ಮೋಟಾರ್ ದುರಸ್ತಿ ಕಾರ್ಯ ಮುಗಿಯುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಸಹಕರಿಸುವಂತೆ ಕೋರಿದ್ದಾರೆ. ಪರಿಸ್ಥಿತಿ ಎಂದೂ ನಿರ್ಮಾಣ ಆಗಿರಲಿಲ್ಲ. ನಾವು ಈಗಾಗಲೇ 2ನೇ ಪಂಪ್ ಮೇಲ್ಗಡೆ ಶಾಫ್ಟ್ ಎತ್ತಿ ಫಿಕ್ಸ್ ಮಾಡ್ಲಿಕ್ಕೆ ಈಗಾಗಲೇ ಎಲ್ಲ ಸಾಮಾನುಗಳು ತಯಾರು ಮಾಡ್ಕೊಂಡಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳುತ್ತೇವೆ. ಆದಾಗ್ಯೂ ತಾವು ಅತ್ಯಂತ ಕಡಿಮೆ ನೀರು ಬಳಸುವ ಮೂಲಕ ಜಿಲ್ಲಾಡಳಿತಕ್ಕೂ ಮತ್ತು ನಮಗೆ ಸಹಕಾರ ನೀಡಬೇಕಂತೇಳಿ ಸಾರ್ವಜನಿಕ ಜನಾಂಗ ಇರುವಂತ ಜಾಗದಲ್ಲಿ ಆದಷ್ಟು ರಾಂಪುರ್ನ ನೀರು ಸೌಲಭ್ಯ ಇದೆ. ಆದಷ್ಟು ಉಳಿದಂತ ಭಾಗದಲ್ಲಿ 50 ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡುವಂತ ಕಾರ್ಯಕ್ರಮ ಈಗಾಗಲೇ ನಾವು ಶುರು ಮಾಡಿದ್ದೇವೆ. ಯಾವ ವಾರ್ಡಿನಲ್ಲೂ ನೀರಿನ ಸಮಸ್ಯೆ ಆಗದಂತೆ ಮತ್ತು ಯಾರಿಗೆ ಬೋರ್ವೆಲ್ ಇದೆ ಅವರು ಬೋರ್ವೆಲ್ಗಳ ಮೂಲಕ ಅಕ್ಕಪಕ್ಕದ ಮನೆಯವರಿಗೂ ನೀರು ಕೊಡುವಂತ ಕೆಲಸ ಮಾಡಬೇಕು. ಇದು ಅನಿವಾರ್ಯ ಪರಿಸ್ಥಿತಿ. ಇದು ಯಾರ ಕೈಯಲ್ಲಿಲ್ಲ. ಪಂಪು ಫೇಲ್ ಆಗಿದ್ದರಿಂದ ಈ ಕಷ್ಟ ಇದೆ. ಮತ್ತು ನಮ್ಮ SPML ಕಂಪನಿ ಮತ್ತು NKDFC ವತಿಯಿಂದ ಕಾರ್ಯಕ್ರಮ ಕೈಗೊಳ್ತಾ ಇದೀವಿ. ಅದು ನಿಧಾನಗತಿಯಲ್ಲಿ ಆಗೋದ್ರಿಂದ ಈ ಸಮಸ್ಯೆ ಉದ್ಭವ ಆಗಿದೆ. ಇನ್ನೂ 2 ದಿನದಲ್ಲಿ ಈ ಕಾರ್ಯಕ್ರಮ ಮುಗಿಸ್ತೀವಿ. ಅತ್ಯಂತ ಲೇಟ್ ಆನೆಗೂ ಸಿಗ್ತಾ ಇಲ್ಲ, ನಗರಸಭೆ ಸದಸ್ಯರ ಮನೆಗೂ ಇಲ್ಲ. ಅದೇ ಕಾರಣಕ್ಕೆ ಇವತ್ತು ಈ ಸಮಸ್ಯೆ ಉದ್ಭವ ಆಗಿದೆ. ಇನ್ನೂ ಒಂದು 2-3 ದಿನದಲ್ಲಿ ಈ ಕೆಲಸ ಸಂಪೂರ್ಣವಾಗಿ ಮಾಡಿ ನಗರಸಭೆ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಎಲ್ಲರೂ ಒಂದೇ. ನಮ್ಮ ಕಣ್ಣಿಗೆ ಯಾರು ವಿಐಪಿಗಳು VVIPಗಳು ಇಲ್ಲ. ಎಲ್ಲರಿಗೂ ಸಾಮಾನ್ಯ ಜನರಿಗೆ ಮೊದಲು ನೀರು ಮುಟ್ಟಿಸಬೇಕು, ಆಮೇಲೆ ನನ್ನ ಮನೆಗೆ ಮುಟ್ಟಿಸ್ರಿ ಅಂತ ಈಗಾಗಲೇ ನಾನು ಕಮಿಷನರ್ ಅವ್ರಿಗೂ ಮತ್ತು ನಮ್ಮ AWRಗೂ ಸೂಚನೆ ಕೊಟ್ಟಿದ್ದೇನೆ. ನಾನು 2 ದಿನ ಸ್ನಾನ ಮಾಡಿಲ್ಲ ಅಂದ್ರೆ ಚಿಂತೆ ಇಲ್ಲ, ಆದ್ರೆ ಸಾಮಾನ್ಯ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಬೇಕಂತೇಳಿ ನಾನು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಇ ಶಶಿರಾಜ್, ಶರಣಪ್ಪ ಬಲ್ಲಟಗಿ, ಬುಜ್ಜಮ್ಮ, ಶಂಕರಪ್ಪ, ನಾಗರಾಜ್, ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್, JDS ಮುಖಂಡ ಬಿ ತಿಮ್ಮಾರೆಡ್ಡಿ, ನಗರಸಭೆ ಪೌರಾಯುಕ್ತ ರಮೇಶ್ ನಾಯಕ್ ಸೇರಿದಂತೆ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದ್ದರು. ತೊಗರಿ ಖರೀದಿ ನೋಂದಣಿಯನ್ನು ಡಿಸೆಂಬರ್ 24ರಿಂದ ಪ್ರಾರಂಭಿಸಿದ್ದು ಈ ಕೇಂದ್ರಗಳಲ್ಲಿ ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಶರತ್ ಬಿ ಹೇಳಿದರು. ಅವರು ಇಂದು ತೊಗರಿ ಖರೀದಿ ಕೇಂದ್ರ ಸ್ಥಾಪಿಸುವ ಹಿನ್ನೆಲೆಯಲ್ಲಿ ಯರಮರಸ್ ಅತಿಥಿ ಗೃಹದಲ್ಲಿ ಅಧಿಕಾರಿಗಳಿಗೆ ಕರೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರಸ್ತುತ ಸಾಲಿನಲ್ಲಿ ತೊಗರಿ ಉತ್ಪನ್ನದ ಆದ್ಯತೆ ಮೇರೆಗೆ 18 ತೊಗರಿ ಕೇಂದ್ರಗಳನ್ನು ಜಿಲ್ಲೆಯಲ್ಲಿ ಸ್ಥಾಪಿಸಿದ್ದು, ಅದರಂತೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಘೋಷಿಸಿರುವ FAQ ಗುಣಮಟ್ಟದ ತೊಗರಿ ಉತ್ಪನ್ನವನ್ನು ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗೆ 5,675ರಂತೆ ಹಾಗೂ ರಾಜ್ಯ ಸರ್ಕಾರ ಪ್ರೋತ್ಸಾಹಧನ ಪ್ರತಿ ಕ್ವಿಂಟಲ್ಗೆ 425 ಸೇರಿದಂತೆ ಒಟ್ಟು ಪ್ರತಿ ಕ್ವಿಂಟಲ್ಗೆ 6,100ರಂತೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಮಾರ್ಗಸೂಚಿಗಳನ್ವಯ 3 ಸಂಸ್ಥೆಗಳಿಂದ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಲು ನಿರ್ಣಯಿಸಲಾಗಿದೆ ಎಂದರು. ಕೇಂದ್ರದ ಸಾಲಿನಲ್ಲಿ ತೊಗರಿ ಖರೀದಿ ಪ್ರಕ್ರಿಯೆಯಲ್ಲಿ ಗೋಣಿ ಚೀಲದ ಅಭಾವವು ಕಂಡುಬಂದಿದ್ದು, ರೈತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಈ ಬಾರಿ ಮಾರ್ಕೆಟಿಂಗ್ ಫೆಡರೇಷನ್ ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು, ಈ ವರ್ಷ ನಾಫೆಡ್ ಸಂಸ್ಥೆಯಿಂದ ತೊಗರಿ ಖರೀದಿ ಕೇಂದ್ರ ಪ್ರಾರಂಭದ ಪೂರ್ವದಲ್ಲಿಯೇ 2 ಲಕ್ಷ ಗೋಣಿ ಚೀಲವನ್ನು ಅವಶ್ಯಕತೆಗೆ ಅನುಗುಣವಾಗಿ ಆ ಕೇಂದ್ರಗಳಿಗೆ ತಲುಪಿಸುವ ಜವಾಬ್ದಾರಿಯನ್ನು ನೀಡಿ ಆದೇಶಿಸಿದ್ದೇನೆ ಎಂದರು. ತೊಗರಿ ಉತ್ಪನ್ನ ತರುವ ರೈತರಿಗೆ ಅಧಿಕೃತ ರೈತರಿಂದ ದೃಢೀಕರಿಸಿಕೊಳ್ಳುವ ರೈತರಿಂದ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ರೈತರ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ಪಡೆಯುವಂತೆ ತೊಗರಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಯವರಿಗೆ ತರಬೇತಿ ನೀಡುವ ವ್ಯವಸ್ಥೆಗಾಗಿ ಕೃಷಿ ಮಾರಾಟ ಇಲಾಖೆ ಉಪನಿರ್ದೇಶಕರಿಗೆ ಈಗಾಗಲೇ ತಿಳಿಸಲಾಗಿದೆ. ಸರ್ಕಾರದ ಮಾರ್ಗಸೂಚಿಗಳನ್ವಯ ಕಾರ್ಯನಿರ್ವಹಿಸಲು ಮತ್ತು ಯಾವುದೇ ಲೋಪವಾಗದಂತೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಲು ಮುಂಜಾಗ್ರತೆ ನಡೆಸಲಾಗಿದೆ ಎಂದರು. ಇದರ ಖರೀದಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮಾರಾಟ ಮಹಾಮಂಡಳಿ ನಿಯಮಿತ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಹಾಗೂ FPO ಇವರುಗಳಿಗೆ ಖರೀದಿಸಲು ಜವಾಬ್ದಾರಿಯನ್ನು ವಹಿಸಿ ಖರೀದಿ ಕೇಂದ್ರಗಳನ್ನು ನಿರ್ವಹಿಸಲು ಆದೇಶಿಸಲಾಗಿದ್ದು, ಈ ಕೇಂದ್ರಗಳಲ್ಲಿ ಲೋಡಿಂಗ್, ಅನ್ಲೋಡಿಂಗ್, ಚೀಲಗಳನ್ನಿಟ್ಟು ಜರಡಿ ಹಿಡಿಯುವುದು ಇತರ ವೆಚ್ಚಗಳಿಗೆ ನಿಯಮಾನುಸಾರ ಟೆಂಡರ್ ಕರೆದು ಕ್ರಮ ಕೈಗೊಳ್ಳಲು ಮಾರ್ಕೆಟಿಂಗ್ ಫೆಡರೇಷನ್ ಅಧಿಕಾರಿಗಳಿಗೆ ಹೊಸ PDS ದರಗಳ ವಿವರಗಳನ್ನು ಸಲ್ಲಿಸಲು ಸೂಚಿಸಲಾಗಿದೆ ಎಂದರು.
ತೊಗರಿ ಉತ್ಪನ್ನವನ್ನು ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಖರೀದಿ ಮಾಡುವುದು. ಖರೀದಿ ಕೇಂದ್ರಗಳಲ್ಲಿ ತೊಗರಿ ಚೀಲಗಳನ್ನು ವಾಹನಗಳ ಮೂಲಕ ಆಗಿಂದಾಗೆ ಮಾರ್ಕೆಟಿಂಗ್ ಫೆಡರೇಷನ್ ರೊಂದಿಗೆ ನೇರ ಸಂಪರ್ಕದಲ್ಲಿದ್ದು ಸಾಗಾಣಿಕೆಯನ್ನು ವೇರ್ ಹೌಸ್ಗೆ ಸಾಗಿಸುವುದು. ಈ ಆದೇಶದನ್ವಯ 2018 ಡಿಸೆಂಬರ್ 24ರಿಂದ 2019 ಜನವರಿ 7ರವರೆಗೆ ಮಾತ್ರ ತೊಗರಿ ಖರೀದಿಗೆ ಸಂಬಂಧಿಸಿದಂತೆ ರೈತರ ನೋಂದಣಿಯನ್ನು ಮಾಡಿಕೊಳ್ಳತಕ್ಕದ್ದು. ಪ್ರತಿಯೊಬ್ಬ ರೈತರಿಂದ ತೊಗರಿ ಖರೀದಿಯನ್ನು ಗರಿಷ್ಠ 10 ಕ್ವಿಂಟಲ್ಗೆ ಮಿತಿಗೊಳಿಸಲಾಗಿದೆ. ಕೃಷಿ ಇಲಾಖೆಯವರು ಪ್ರತಿ ಖರೀದಿ ಕೇಂದ್ರಕ್ಕೆ FAQ ಗುಣಮಟ್ಟದ ತೊಗರಿ ಖರೀದಿಸಲು ನೇರವಾಗಲು ವರ್ಗೀಕರಣಾಧಿಕಾರಿಯನ್ನು ನೇಮಿಸಿ ತೊಗರಿ ಖರೀದಿಯ ತರುವಾಯ ರೈತರಿಂದ ಮೂಲ ಆಧಾರ ಕಾರ್ಡ್, ಲಿಂಕ್ ಕಾರ್ಡ್, ಗುಣಮಟ್ಟದ ತೊಗರಿ ಖರೀದಿಸಲು ನೆರವಾಗಲು ವರ್ಗೀಕರಣಾಧಿಕಾರಿಯನ್ನು ನೇಮಿಸಿ ತೊಗರಿ ಖರೀದಿ ತರುವಾಗ ರೈತರಿಂದ ಮೂಲ ಆಧಾರ ಕಾರ್ಡ್, ಲಿಂಕ್ಡ್ ಬ್ಯಾಂಕ್ ಪಾಸ್ ಪುಸ್ತಕ, ಪಹಣಿ ಪ್ರತಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ದೃಢೀಕರಣ ಪತ್ರ ಈ ದಾಖಲಾತಿಗಳನ್ನು ಕಡ್ಡಾಯವಾಗಿ ಪಡೆದು ಗಣಕಯಂತ್ರಗಳ ಮುಖಾಂತರ ರೈತರ ನೋಂದಣಿ ಪ್ರಕ್ರಿಯೆ ನಡೆಸುವುದು. ಪ್ರತಿ ತಾಲೂಕಿನಲ್ಲಿ ಕೇಂದ್ರದ ಮೇಲುಸ್ತುವಾರಿಯನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳು ನೋಡಿಕೊಳ್ಳಲು ಸೂಚಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾ ಚೇತನಾ ಪಾಟೀಲ್, ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು, ರಾಯಚೂರು ಸಹಕಾರ ಸಂಘ ಇಲಾಖೆಯ ಉಪನಿಬಂಧಕರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗುರುಪುಟ್ಟ ಕಲಾಬಳಗ ಅಸ್ಕಾಳ್ ಇವರಿಂದ ಮಾಣಿಕರ ಅಸ್ಕಾಳ್ ಇವರ ಸ್ಮರಣಾರ್ಥ 2018 ಅಂಗವಾಗಿ ಶ್ರೀ ವೆಂಕಟೇಶ್ವರ ರಾವ್ ನೇತೃತ್ವದಲ್ಲಿ ಸ್ನೇಹದ ಕಡಲಲ್ಲಿ ಮೊದಲ ಗೀತೆ ಗಾಯನ ಹಾಗೂ ಕಲಾವಿದೆ ಕಲಾಬಳಗದ ಹವ್ಯಾಸಿ ನಾಟ್ಯ ಸಂಘ ಚಿಕ್ಕಸ್ಕೂರು ತಂಡದಿಂದ BV ಈಶ್ವರ್ ಕೃತಿ ಗೌಡನ ಗದ್ದಲ ನಾಟಕವನ್ನು ಡಿಸೆಂಬರ್ 23ರಂದು ಸಂಜೆ 6 ಗಂಟೆಗೆ ನಗರದ ಸಿದ್ದರಾಮಯ್ಯ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಕಲಾಬಳಗದ ಅಧ್ಯಕ್ಷ ಸುಧಾಕರ್ ಅಸ್ಕಾಳ್ ಹೇಳಿದರು. ಗುರುಪುಟ್ಟ ಕಲಾ ಬೆಳಗ ಅಸ್ಕಿಹಾಳ ಇವರಿಂದ ಮಾಣಿಕ್ ರಾಜ್ ಅಸ್ಕಿಹಾಳ ಇವರ ಸ್ಮರಣಾರ್ಥ 2018 ಅಂಗವಾಗಿ ಎಂ ವೆಂಕಟೇಶ್ವರರಾವ್ ನೇತೃತ್ವದಲ್ಲಿ ಸ್ನೇಹದ ಕಡಲಲ್ಲಿ ಮಧುರ ಗೀತೆಗಳ ಗಾಯನ ಹಾಗೂ ಕಲಾದೇವಿ ಕಲಾ ಬೆಳಗ ಹವ್ಯಾಸಿ ನಾಟ್ಯ ಸಂಘ ಚಿಕ್ಕಸ್ಗೂರು ತಂಡದಿಂದ BV ಈಶ್ವರ್ ಕೃತಿ ಗೌಡ್ರ ಗದ್ದಲ ನಾಟಕವನ್ನು ಡಿಸೆಂಬರ್ 23ರಂದು ಸಂಜೆ 6 ಗಂಟೆಗೆ ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಕಲಾ ಬಳಗದ ಅಧ್ಯಕ್ಷ ಸುಧಾಕರ್ ಹಸ್ಕಿಹಾಳ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮ ಸಾನ್ನಿಧ್ಯವನ್ನು ಗಬ್ಬೂರು ಬೂದಿ ಬಸವೇಶ್ವರ ಸಂಸ್ಥಾನ ಶ್ರೀ ಬೂದಿ ಬಸವ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ಭಾವಚಿತ್ರಕ್ಕೆ ಸಂಸದ BV ನಾಯಕ್ ಮಾಲಾರ್ಪಣೆ ನೆರವೇರಿಸಲಿದ್ದಾರೆ. ಶಾಸಕ ಡಾ ಶಿವರಾಜ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ವಹಿಸಿಕೊಳ್ಳಲಿದ್ದಾರೆ. ರವೀಂದ್ರ ಜಾಲ್ದಾರ್, ಇ ಆಂಜನೇಯ, ಸುಧಾಕರ್ ಪ್ರಭು, RTO ಆನಂದ್ ಪಾರ್ತನಹಳ್ಳಿ, ಎಂ ವೆಂಕಟೇಶ್ವರರಾವ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ನೀಲಮ್ಮ, ನಗರಸಭೆ ಸದಸ್ಯ ತಿಪ್ಪಣ್ಣ ನಾಯಕ್, ಗುಡ್ಡಿ ನರಸರೆಡ್ಡಿ, ಪಶ್ಚಿಮ ಠಾಣೆ PSI ನಾಗರಾಜ್ ಮೇಕಾ, ಚಿಕ್ಸುಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇ ಅಂಬಯ್ಯಗೌಡ, ಬಸವರಾಜ್ ವಕೀಲ್, ತಾಲೂಕು ಪಂಚಾಯತಿ ಸದಸ್ಯ ನರಸಮ್ಮ ಶರಣಮ್ಮ ನಾಮಾಲಿ, ಉಪಾಧ್ಯಕ್ಷ ಚಂದ್ರಕಲಾ ಕೆ ಸಣ್ಣಬಾಬು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ಸ್ನೇಹದ ಕಡಲಲ್ಲಿ ಎಂಬ ಹೆಸರನ್ನು ಅಳವಡಿಸಿಕೊಂಡು ಹಳೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಉದ್ಘಾಟನಾ ಪೂರ್ವದಲ್ಲಿ ಹಮ್ಮಿಕೊಂಡಿದ್ದು, ತದನಂತರ ಕಲಾದೇವಿ ಕಲಾ ಬಳಗ ಚಿಕ್ಕಸ್ಗೂರು ತಂಡದ ವತಿಯಿಂದ BV ಈಶ್ವರ್ ಅವರ ಕೃತಿ ಗೌಡ್ರ ಗದ್ದಲ ನಾಟಕವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಿಗೆ ಸಾನ್ನಿಧ್ಯವನ್ನು ಶತಸ್ಥಲ ಬ್ರಹ್ಮಶ್ರೀ ಬೂದಿ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೂದಿ ಬಸವೇಶ್ವರ ಸಂಸ್ಥಾನ ಮಠ ಗಬ್ಬೂರವರು ಯುವ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಹಾಗೆಯೇ ನಮ್ಮ ಗುರುಗಳ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಸಂಸದರಾದ BV ನಾಯಕ್ ಸರ್ ಅವರು ಮಾಲಾರ್ಪಣೆ ಮಾಡಲಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಗರ ಶಾಸಕರಾದ ಸನ್ಮಾನ್ಯ ಶ್ರೀ ಡಾ ಶಿವರಾಜ್ ಪಾಟೀಲ್ ಅವರು ಉದ್ಘಾಟಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮಾಂತರ ಶಾಸಕರಾದ ಬಸನಗೌಡ ಗದ್ದರವರು ಅಧ್ಯಕ್ಷತೆ ವಹಿಸಲಿದ್ದು, ಇಲ್ಲಿನ ಜ್ಯೋತಿ ಬೆಳೆಸುವ ಕಾರ್ಯಕ್ರಮದಲ್ಲಿ BJP ಮುಖಂಡರಾದ ರವೀಂದ್ರ ಜಾಲ್ದಾರ್ ಸರ್ ಅವರು ಮತ್ತು ಉಭಯ ಹೋಟೆಲ್ ಮಾಲೀಕರಾದ ಇ ಆಂಜನೇಯರವರು, ಪ್ರಭು ಹೋಟೆಲ್ ಮಾಲೀಕರಾದ ಸುಧಾಕರ್ ಪ್ರಭುರವರು, ಹಾಗೆ RTO ಆಫೀಸರಾದ ಆನಂದ್ ಪಾರ್ಥನಹಳ್ಳಿ ಮತ್ತು ಎಂ ವೆಂಕಟೇಶ್ವರರವರು ಜ್ಯೋತಿ ಬೆಳೆಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿಯರಾದ ಶ್ರೀಮತಿ B ನೀಲಮ್ಮರವರು ಮತ್ತು 34ನೇ ವಾರ್ಡ್ ನೂತನ ಸದಸ್ಯರಾದ ವಿನೋಪ ನಾಯ್ಕರವರು, ಗುರುಸಿ ನಸಾರೆಡ್ಡಿ ಅವರು, ನಾಗರಾಜ್ ಬೇಕರ್ ಅವರು, ಹಲವಾರು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ತಾವು ಸಹಿತ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ. ಈ ಸಂದರ್ಭದಲ್ಲಿ ವಿನೋದ್ ಕುಮಾರ್, ಜಿ ನರಸಿಂಹ, ವಿಜಯ್ ಕುಮಾರ್ ದಿನ್ನಿ, ರಂಗಸ್ವಾಮಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು.
ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಝೀರೋ ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುಯಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, jeans, trouser, leggings, t-shirt and daily wear. For boys, t-shirt, jeans, formal pant, party wear, daily wear. Hurry up, limited stocks only. GP Kids Wear beside SLV Hotel, Station Road, Raichur. Lakshmi Fashion, ready-made exclusive showroom. Dealer in Baba suit, Sherwani, Modi suit, T-shirt, jeans pant, cotton shirt and pant, formal shirts and pant, party wear shirts and pant, western top, kurtis, leggings, girls jeans, chudidar, karak chudidar, Karachi chudidar, fancy gagra, short frock, long frock, short and long tops, fancy gown and all types of kids wear, women's wear and men's wear available. Lakshmi Fashion, ready-made exclusive showroom, kids wear, women's wear and men's wear. Kodagunti Complex, Bangikunta, Bestwapet, Raichur. Mobile 99800 63065. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Hotel Orange, boarding and lodging. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಅತಿಥಿಗಳಿಗೆ ಅನುಕೂಲವಾಗುತ್ತದೆ. ಸೌಲಭ್ಯಗಳು: ಲಿಫ್ಟ್, ಇಕ್ವಿಪಿ ಡಿಲಕ್ಸ್ ರೂಮ್, ಹಾಟ್ ವಾಟರ್, ಸಿಸಿಟಿವಿ ಇನ್ ಆಲ್ ಫ್ಲೋರ್, ಎಸಿ ಡಬಲ್ ರೂಮ್ ಅಂಡ್ 3 bed AC deluxe room, AC banquet hall 250 to 300 members capacity, 200 capacity dining hall. We take arrangements. We arranging naming ceremony, birthday function, engagement, marriage, reception, business meeting, college seminars, ಕಿಟಿ ಪಾರ್ಟೀಸ್ ಎಕ್ಸೆಟ್ರಾ. ಅಲ್ಲದೆ ವಿಶಾಲವಾದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಿಂದೆ ಭೇಟಿ ನೀಡಿ. ಹೋಟೆಲ್ ಆರೆಂಜ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8861988829, 9945600634. ಲಿಂಕ್ ಮತ್ತು ಉದ್ಯಾನ ಟ್ರೈನ್ ಸಮಯದಲ್ಲಿ ಬಿರಿಯಾನಿ ಪಾರ್ಸಲ್ ರೆಡಿ ಇರುತ್ತದೆ. ನಾನ್ ವೆಜ್ ಪ್ರಿಯರಿಗಾಗಿ ಮಹಾರಾಜಾಸ್ ಬಿರಿಯಾನಿ ಪಾರ್ಸಲ್ ಹೌಸ್ ತೆರೆಯಲಾಗಿದೆ. ಇಲ್ಲಿ ಶುಚಿಯಾದ ಮತ್ತು ರುಚಿಯಾದ ವಿಶಿಷ್ಟ ರೀತಿಯ ವೆರೈಟಿ ಬಿರಿಯಾನಿ ತಯಾರಿಸಿಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ಬಿಸಿನೆಸ್ ಮೀಟಿಂಗ್, ಸೆಮಿನಾರ್, ಕಿಟಿ ಪಾರ್ಟಿ ಇನ್ನಿತರ ಫಂಕ್ಷನ್ಗಳಿಗೆ ಪಾರ್ಸಲ್ ಮಾಡಿಕೊಡಲಾಗುತ್ತದೆ. ಸ್ಪೆಷಲ್ ಐಟಂಗಳಾದ ಚಿಕನ್ ಲಾಲಿಪಾಪ್, ಚಿಕನ್ 65 ಬೋನ್ಲೆಸ್, chicken pepper dry and spicy, boneless and bone,
chicken ginger boneless, chicken dry bone, mutton pepper dry and spicy, mutton keema, mutton fry, ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಮಾಡಲಾಗುತ್ತದೆ. ಒಮ್ಮೆ ಭೇಟಿ ಕೊಡಿ. ಮಹಾರಾಜಾಸ್ ರಾಯಚೂರ್ ಬಿರಿಯಾನಿ ಪಾರ್ಸಲ್ ಹೌಸ್, ಅಪೋಸಿಟ್ ಹುಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಮೆಹಬೂಬ್ 7676136126 9620912356. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ 24 ಗಂಟೆ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಜೊತೆಗೆ ನಿಮಗೆ ಅನುಕೂಲವಾಗುವಂತೆ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ ಸಮಾರಂಭ, ರಿಸೆಪ್ಷನ್, ಬಿಸಿನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟೀಸ್, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಿಗ್ ಸ್ಟೇಜ್, ಬಿಗ್ ಡೈನಿಂಗ್ ಹಾಲ್, ಡ್ರೆಸ್ಸಿಂಗ್ ರೂಮ್, ವಿಐಪಿ ಸೋಫಾ, ಬಿಗ್ ಕಿಚನ್ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ವಿವಿಧ ಬಗೆಯ ಅಡುಗೆ ಮತ್ತು ಡೆಕೋರೇಷನ್ ಸೌಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಿಗೆ ಬರುವ ಅತಿಥಿಗಳಿಗೆ ಬಂದು ಹೋಗಲು ಉಚಿತ ಕಾರ್ ವ್ಯವಸ್ಥೆ ಇದ್ದು ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಮೊಬೈಲ್ 9632287675 8088881152. ಎಂಕೆ ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಪ್ರಾರಂಭೋತ್ಸವದ ಅಂಗವಾಗಿ 1 ತಿಂಗಳು ಕಾಲ ಡಿಸೆಂಬರ್ 31ರವರೆಗೆ ಉಚಿತ ತಪಾಸಣೆ ನಡೆಸಲಾಗುವುದು. ಈ ಕೆಳಗಿನವುಗಳ ಕ್ಯಾನ್ಸರ್ ಲಕ್ಷಣಗಳಾಗಿರಬಹುದು: ಮಾಯದ ಹುಣ್ಣು, ಸ್ತನದ ಗಂಡು ಅಥವಾ ಹುಣ್ಣು, ಕೆಮ್ಮು ನಿರಂತರವಾಗಿ, ಧ್ವನಿ ಬದಲಾವಣೆ, ತೂಕ ಕಡಿಮೆಯಾದಾಗ, ರಕ್ತ ಯಾವುದೇ ಭಾಗದಿಂದ ಬರುವುದು, ಜೀರ್ಣವಾಗದ, ನುಂಗಲು ಕಷ್ಟವಾದಾಗ, ಗಂಟಲು ಕೆರೆತ ಸತತವಾಗಿದ್ದಲ್ಲಿ, ಶೌಚಾಲಯ ತೊಂದರೆಗಳು, ಈ ಕೆಳಗಿನ ರೀತಿಯ ಲಕ್ಷಣಗಳಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ. ಡಾಕ್ಟರ್ ರಾಘವೇಂದ್ರ ಸಾಗರ್, ಕ್ಲಿನಿಕಲ್ ಆನ್ಕೊಲಾಜಿಸ್ಟ್. ಮೊಬೈಲ್ 7411241583. ಶ್ರೀ ಜಯತೀರ್ಥ PRO. ಮೊಬೈಲ್ 8217853612. ಬಿಎಸ್ಕೆ ಫ್ಯಾಷನ್ಸ್ ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1ರಿಂದ ಅದ್ದೂರಿ ಶುಭಾರಂಭ. ಬಿಎಸ್ಕೆ ಫ್ಯಾಷನ್ಸ್ ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟಿ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಸರ್ಸ್, ಇನ್ನರ್ವೇರ್ಸ್ ಇನ್ನಿತರ ಡ್ರೆಸಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು: 999ಕ್ಕೆ 2 ಕಾಟನ್ ಪ್ಯಾಂಟ್ಸ್, 999ಕ್ಕೆ 3 ಫಾರ್ಮಲ್ ಶರ್ಟ್ಸ್, 1199ಕ್ಕೆ 2 ಜೀನ್ಸ್ ಪ್ಯಾಂಟ್ಸ್ ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ಗಾಗಿ ಒಮ್ಮೆ ಭೇಟಿ ಕೊಡಿ. Fashions, Cloth Bazaar, MG Road, Raichur. Call 08532250288. ಮತ್ತೊಂದು ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ. ನಗರದ ಗಾಯಕಲ್ಪೇಟ್ ಶ್ರೀ ವೈಕುಂಠ ವೀರ ಹನುಮಾನ್ ರಥೋತ್ಸವವು 100 ಭಕ್ತರ ಮಧ್ಯೆ ವಿಜೃಂಭಣೆಯಿಂದ ಇಂದು ಮುಂಜಾನೆ ನಡೆಯಿತು. ನಗರದ ತಿಮ್ಮಪುರಪೇಟೆಯ ಶ್ರೀ ವೈಕುಂಠ ವೀರ ಹನುಮಾನ್ ರಥೋತ್ಸವವು 100 ಭಕ್ತರ ಮಧ್ಯೆ ವಿಜೃಂಭಣೆಯಿಂದ ಇಂದು ಮುಂಜಾನೆ ನಡೆಯಿತು. ಬೆಳಗ್ಗೆ ಶ್ರೀ ವೈಕುಂಠ ವೀರ ಹನುಮಾನ್ ದೇವಸ್ಥಾನದಲ್ಲಿ ಅಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದವು. 100 ಭಕ್ತರ ಸಮ್ಮುಖದಲ್ಲಿ ಪೂಜೆ ನೆರವೇರಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ವೈಕುಂಠ ವೀರ ಹನುಮಾನ್ ದೇವಸ್ಥಾನದಿಂದ ಕೋದಂಡರಾಮ ದೇವರ ದೇವಸ್ಥಾನದವರೆಗೆ ರಥೋತ್ಸವವು ನಡೆದು ಮರಳಿತು. 100 ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಪವಮಾನ 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 ಜಗದ ಪ್ರಾಣ, ಪವಮಾನ ಜಗದ ಪ್ರಾಣ, ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ. ಶ್ರವಣವೇ ಮೊದಲಾದ ನವವಿಧ ಭಕುತಿ
ಭಕ್ತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಸಂದರ್ಭದಲ್ಲಿ ಅರ್ಚಕ ಆರ್ ಚಕ್ರವರ್ತಿ, ಎಂಆರ್ ನರಸಯ್ಯ ಶೆಟ್ಟಿ, ಎಂಆರ್ ಸತೀಶ್, ಜಿ ಭೀಮಾಶಂಕರ್, ಕೋರ ರಘುರಾಮ್, ಕಲ್ಲೂರು ಪ್ರವೀಣ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ನಗರದ ತಿಮ್ಮಪ್ಪಪೇಟೆಯ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ದತ್ತಾತ್ರೇಯ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ನಗರದ ತಿಮ್ಮಾಪುರ ಪೇಟೆಯ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ದತ್ತಾತ್ರೇಯ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಬೆಳಗ್ಗೆ ರುದ್ರಾಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಮಧ್ಯಾಹ್ನ ತೊಟ್ಟಿಲೋತ್ಸವ ಜರುಗಿತು. ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಪ್ರಸಾದ ಸ್ವೀಕರಿಸಿದರು. स्वामी समर्थ श्रीपाद ಶಿವದಾನು ಶಿಶುವಾಗಿ ಸುರಲೋಕದಿಂದ ಧರೆಯ ದಾರಿದ್ರ ಮಾನಸಾಲು ಬಂದ ಬರುವಾಗ ಬೆಳಕು ಭೂಮಿಗೆ ಸ್ವಾಮಿ ಗಂಧ ಹೂವೆ ನಿನ್ನ ಜಗದೊಳೆಯ ಮಲಗೋ ಶ್ರೀರಾಮ
ಅಮಾವಾಸ್ಯೆ ಗುರುವಾರ ಚೌಡ ಹಾಡಿನಾಡ ಚಿನ್ನ ಜಗದೊಡೆಯ ಮಲಗೋಸಿ ರಂಭಾರ ಚಿನ್ನ ಆಲಿಸುತ್ತ ಮಲಗಿಕೋ ಜೋಯಂಬ ಸಲ್ಲೋ ಜೋಗುಳ ಹಾಡಿನ ತೂಗುವೆ ನಿನ್ನ ಜಗದೊಡೆಯ ಮಲಗೋಸಿ ರಂಭಾರ ಚಿನ್ನ ನಿನಗೇಳೋ ಬೆಳಕಿನಲ್ಲಿ ನಿನ ಬಳೆಯನ್ನು ಇಡುವೆ ಬಳಸಿ ಕೈ ತೊಡೆದೆತ್ತಿಕೊಂಡು ನಾ ಕುಳಿವೆ ಜೋಗುಳ ಹಾಡಿನ ತೂಗುವೆ ನಿನ್ನ ಜಗದೊಡೆಯ ಮಲಗೋಸಿ ರಂಭಾರ ದತ್ತಾತ್ರೇಯ ಮಂದಿರದ ಅರ್ಚಕರಾದ ದತ್ತರಾಜ್ ಜೋಶಿ ಅವರು ಪೂಜಾ ಕಾರ್ಯಕ್ರಮ ನೆರವೇರಿಸಿದರು. ಶ್ರೀ ದತ್ತಾತ್ರೇಯ ದೇವಸ್ಥಾನದ ಸದ್ಭಕ್ತರು ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕ್ಷಯರೋಗ ನಿಯಂತ್ರಣಕ್ಕಾಗಿ ಆರೋಗ್ಯ ಇಲಾಖೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕೆಂದು ಜಿಲ್ಲಾಧಿಕಾರಿ ಶರತ್ ಬಿ ಹೇಳಿದರು. ಅವರು ಇಂದು ಯರಮರಸ್ ಅತಿಥಿ ಗೃಹದಲ್ಲಿ 2ನೇ ಸುತ್ತಿನ ಸಕ್ರಿಯ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಆಂದೋಲನ 2019 ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪರಿಷ್ಕೃತ ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ 2019 ಜನವರಿ 2 ರಿಂದ 12ರವರೆಗೆ ಸಕ್ರಿಯ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದರು. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗವನ್ನು ಗುಣಪಡಿಸಬಹುದು. ಟಿಬಿಯ ಶ್ವಾಸಕೋಶಗಳಷ್ಟೇ ಅಲ್ಲದೆ ದೇಹದ ಇನ್ನಿತರ ಭಾಗಗಳಿಗೂ ಹರಡಬಹುದು ಎಂದರು. ರೋಗ ನಿರ್ಣಯಿಸಿದ ಎಲ್ಲಾ ಪ್ರಕರಣಗಳಿಗೆ ಉಚಿತ ಚಿಕಿತ್ಸೆಯ ಕಫವನ್ನು ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿಕೊಳ್ಳಬೇಕು. ಅಪೂರ್ಣ ಚಿಕಿತ್ಸೆಯಿಂದ ಹೆಚ್ಚಿನ ತೊಂದರೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಸರಿಯಾಗಿ ಚಿಕಿತ್ಸೆ ಪಡೆಯಬೇಕು ಎಂದರು. ವಿಶೇಷವಾಗಿ ಕೊಳಚೆ ಪ್ರದೇಶ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬೀಡಿ ಕಾರ್ಮಿಕರು, ನೇರ ಸಮುದಾಯಕ, HIV ಸೋಂಕಿತರು, ಮಧುಮೇಹ, ತಂಬಾಕು ಸೇವನೆ ಮಾಡುವವರಿಗೆ ಈ ರೋಗ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕ್ಷಯರೋಗ ಜಾಗೃತಿ ಕುರಿತು ಕರಪತ್ರಗಳನ್ನು ಜಿಲ್ಲಾಧಿಕಾರಿಗಳು ಬಿಡುಗಡೆಗೊಳಿಸಿದರು. ಈ ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ MKS ನಸೀರ್, ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, RCH ಅಧಿಕಾರಿ ಡಾಕ್ಟರ್ ವಿಜಯ, KDSO ಡಾಕ್ಟರ್ ನಾಗರಾಜ್, ಡಾಕ್ಟರ್ ವಿಜಯ್ ಶಂಕರ್ ಹಾಗೂ ಇತರರು ಉಪಸ್ಥಿತರಿದ್ದರು. ನಗರ ಸ್ಟೇಷನ್ ಏರಿಯಾದ ಹಿಂದೆ ಇರುವ ರಾಂಪುರ್ ರಸ್ತೆಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ನೀರು ವ್ಯರ್ಥವಾಗುತ್ತಿದೆ. ನಗರದ ಸ್ಟೇಷನ್ ಏರಿಯಾದ ಹಿಂದೆ ಇರುವ ರಾಂಪುರ ರಸ್ತೆಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ನೀರು ವ್ಯರ್ಥವಾಗಿ ಪೋಲಾಗುತ್ತಿದೆ. ಕಳೆದ 4 ದಿನಗಳ ಹಿಂದೆ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ನೀರು ವ್ಯರ್ಥವಾಗಿ ಹರಿಯುತ್ತಿದ್ದವು. ನಗರಸಭೆ ಮಾತ್ರ ದುರಸ್ತಿಗೆ ಮುಂದಾಗದೆ ಕಣ್ಣು ಮುಚ್ಚಿ ಕುಳಿತಿದೆ. ರಸ್ತೆ ತುಂಬಾ ನೀರು ಹರಿಯುತ್ತಿರುವುದರಿಂದ ವಾಹನ ಸವಾರರು ಸಂಚರಿಸಲು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ನಗರದಲ್ಲಿ 3-4 ದಿನಗಳಿಗೊಮ್ಮೆ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದೆ. ರಾಂಪುರ ಜಲಾಶಯ ಮತ್ತು ಕೃಷ್ಣಾ ನದಿ ನೀರು ಅವಲಂಬಿತ ಬಡಾವಣೆಗಳ ಜನರು ನಿತ್ಯ ನೀರಿಗಾಗಿ ಪರದಾಡುವ ಸ್ಥಿತಿ ಇದೆ. ಜನರು ಕೊಡ ಹಿಡಿದುಕೊಂಡು ನೀರಿಗಾಗಿ ಪರಿತಪಿಸುವ ಸ್ಥಿತಿ ಇರುವಾಗ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತಿದ್ದರೂ ನಗರಸಭೆ ಆಡಳಿತ ವರ್ಗ ಮತ್ತು ನಗರಸಭೆ ಸದಸ್ಯರು ಇತ್ತ ಗಮನ ಹರಿಸದೇ ಇರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂಟ್ಕೇಸ್ ಕೊಟ್ಟವರಿಗೆ ಸಚಿವ ಸ್ಥಾನ, ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಡಿವೈ ಜಯೇಂದ್ರ ಗಂಭೀರ ಆರೋಪ. ಎರಡು 3 ದಿನದಲ್ಲಿ ಕೃಷ್ಣಾ ಜಾಕ್ವೆಲ್ ಮೋಟಾರ್ ದುರಸ್ತಿ, ನಗರಕ್ಕೆ 50 ಟ್ಯಾಂಕರ್ ಮೂಲಕ ನೀರು ಸರಬರಾಜು, ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್. ಡಿಸೆಂಬರ್ 24ರಂದು ತೊಗರಿ ಖರೀದಿ ಕೇಂದ್ರ ಆರಂಭ, ರೈತರಿಗೆ ತೊಂದರೆಯಾಗದಂತೆ ಕ್ರಮಕ್ಕೆ ಮುಂದಾಗಲು ಡಿಸಿ ಶರತ್ ಸೂಚನೆ. ರಂದು ಗುರುಪುಟ್ಟರಾಜ್ ಕಲಾ ಬಳಗದಿಂದ ಮಧುರ ಗಾಯನ, ಗೌಡ್ರಗದ್ಲೆ ನಾಟಕ ಪ್ರದರ್ಶನ, ಸುಧಾಕರ್ ಅಸ್ಕಿಹಾರ್. ನೂರಾರು ಭಕ್ತರ ಮಧ್ಯೆ ವಿಜೃಂಭಣೆಯಿಂದ ಜರುಗಿದ ಶ್ರೀ ವೈಕುಂಠ ಹನುಮಾನ್ ರಥೋತ್ಸವ. ತಿಮ್ಮಾಪುರಪೇಟೆ ದತ್ತಾತ್ರೇಯ ಮಂದಿರದಲ್ಲಿ ಶ್ರೀ ದತ್ತಾತ್ರೇಯ ಜಯಂತಿ ವಿಜೃಂಭಣೆಯಿಂದ ಆಚರಣೆ.
ಬೆಳಗಾವಿ ಸಭೆ ಕ್ಷಯರೋಗ ನಿಯಂತ್ರಣಕ್ಕೆ ಜಾಗೃತಿ ಮೂಡಿಸಲು ಡಿಸಿ ಸೂಚನೆ. ಮತ್ತು ರಾಂಪುರ ರಸ್ತೆಯಲ್ಲಿ ಒಡೆದ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿಗೆ ನಗರಸಭೆ ನಿರ್ಲಕ್ಷ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಸಿಬಿಎನ್ ವಾರ್ತೆಗಳಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸಿಬಿಎನ್ ವಾರ್ತೆಗಳನ್ನು ಪ್ರಾಯೋಜಿಸಿದವರು ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಜಿಪಿ ಕಿಡ್ಸ್ ವೇರ್ ಬಿಸೈಡ್ ಎಸ್ಎಲ್ವಿ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ಪೇಟ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಇಂದೇ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. Maharaja's Raichur Biryani Parcel House, opposite Huma Hotel, Station Road, Raichur. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಎಂಕೆ ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. BSK ಫ್ಯಾಷನ್ಸ್. BSK ಫ್ಯಾಷನ್ಸ್, ಕ್ಲಾತ್ ಬಜಾರ್, MG ರೋಡ್, ರಾಯಚೂರು.